ಹೇಳೋ ಮಚ್ಚ. ಏನೋ ಮಾಡ್ತಿದ್ದೀವಿ ಮಚ್ಚ? ಕೈ ತುಂಬ ಕೆಲಸ ಕಣೋ, ಫ್ರೀನೇ ಇಲ್ಲ. ಏನು ವಿಷಯ? ಅರ್ಥ ಆಯ್ತು ಬಿಡಪ್ಪ. ಮದುವೆ ಆದವ್ರಿಗೆ ಮಾತ್ರ ಕೈ ತುಂಬ ಕೆಲಸ, ಮದುವೆ ಆಗದೆ ಇರೋನಿಗೆ ಕೈಯಲ್ಲೇ ಕೆಲಸ. ಹೌದಪ್ಪ, ನಿನ್ನ ಕೆಲಸ ನಿನ್ನ ಕಷ್ಟ ನೋಡಿದ್ದೀನಿ. ಎಲ್ಲ ಬಾತ್ರೂಮಲ್ಲೇ ವೇಸ್ಟ್ ಆಗ್ತಿದೆ. ಏನಿಲ್ಲ, ವೀಕೆಂಡ್ ಅಲ್ವಾ, ಪಬ್ಗೋಣ ಅಂತ ಬರ್ತೀಯಾ? ಸಾರಿ ಮಚ್ಚ, ಗಬ್ ನನ್ನ ಮಗ ನೀನು. ನಿನ್ನ ಜೊತೆ ಎಲ್ಲೂ ಬರೋಲ್ಲ, ನೀನೇ ಹೋಗ್ಬಾ. ಯಾಕೋ? ಅಮ್ಮ ಊರಿಗೆ ಹೋದ್ರು ಕಣ. ಗೀತಾ ಒಬ್ಬಳೇ ಇರಲ್ಲ, ನೈಟ್ ಟೈಮ್ ಅಲ್ವಾ, ಮನೇಲಿರಬೇಕು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಅಬ್ಬಬ್ಬಬ್ಬಾ, ಲಾಟ್ರಿ ಫುಲ್ ನೈಟು. ಕುದುರೆ ಸವಾರಿ ಮಾಡದೆ. ಮುಚ್ಕೊಂಡಿರಪ್ಪ. ಟಿಫನ್ ಮಾಡಿದೆ ಮಚ್ಚ? ಲೇ, ಟಿಫನ್ ಬೆಳಿಗ್ಗೆ ಅಲ್ವೇನ ಮಾಡೋದು? ಏಯ್, ನಾನು ಹೇಳಿದ್ದು ಆ ಟಿಫನ್ ಅಲ್ಲ ಕಣೋ, ಅಮ್ಮ ಬೇರೆ ಊರಲ್ಲಿ ಅಂದಿಲ್ಲ. ನಿನಗೆ ಯಾವಾಗಲೂ ಅದೇ ಚಿಂತೆ ಬಿಡು. ಅರ್ಥ ಆಯ್ತು ಬಿಡಪ್ಪ. ನೈಟು ಫುಲ್ಲು ಮಿಲ್ಸು. ಎಂಥದ್ದು ಇಲ್ಲ, ಅಮ್ಮ ಇವಾಗ ಹೊರಟ್ರು ಕಣ. ರಾತ್ರಿ ಊಟಕ್ಕೆ ಸಾಂಬಾರು ಮಾಡಿಟ್ಟೋಗಿದ್ದಾರೆ ಕಣ, ಅನ್ನ ಮಾಡ್ಕೊಬೇಕು. ಲೈ ಮಚ್ಚ, ಏನೋ ರೈಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ ಅಂತೀಯಲ್ಲೋ. ಲೈ, ಟೈಮ್ ಸಿಕ್ತಾಗ ಕುದುರೆ ಸವಾರಿ ಹಿಂಗೆ ಮಾಡ್ತಾ ಇರ್ಬೇಕು ಕಣೋ. ಏಜು, ಟೈಮು, ಆಪರ್ಚುನಿಟಿ ಎಲ್ಲ ಒಟ್ಟಿಗೆ ಸಿಗಲ್ಲ ಕಣ ಮಚ್ಚ. ಲೈ ನನ್ನ ಮಗನೇ, ನೀನು ಮದುವೆ ಆದಾಗಲಿಂದ ವರ್ಕ್ ಫ್ರಮ್ ಹೋಮು ಅಂತ ಮಾಡೋದನ್ನ ಬಿಟ್ಟು ವರ್ಕ್ ಫ್ರಮ್ ರೂಮು ಅಂತ ಮಾಡಿದ್ದಿದ್ರೆ ಅವ್ರ ಮಕ್ಕಳಾಗಿರ್ತಿತ್ತು ಬೇವರ್ಸಿ. ನೋಡ, EMIಯಲ್ಲಿ ಹೊಸ ಮಂಚ ತೊಗೊಳದೇ ಆಗಿರ್ಬೇಕಾದ್ರೆ ಇವತ್ತು ನಿಮ್ಮ ಮನೆಯರ ಮಂಚ ಹಂಗೆ ಮುರಿದು ಹೋಗ್ಬೇಕು. ಡೇ ನನ್ನ ಮಗನೇ, ನೀ ಈ ಮಾತು ಹೇಳಬೇಕಾಗಿದೆ ಬಿಡು. ನನ್ನ ಮಗನೇ, ಬಾತ್ರೂಮ್ನ ಬೆಡ್ರೂಮ್ ಮಾಡ್ಕೊಂಡು 30 ವರ್ಷ ಆದರೂ ಮದುವೆ ಆಗದೆ ಬಿದ್ದಿದೀಯಾ. ನೀನು ನನಗೆ ಹೇಳ್ತಿದ್ದೀಯ ಬುದ್ಧಿವಾದ. ಆಹಾ ಲೇ, ಕೊನೆಗೂ ನನ್ನ ಮಾತು ಕೇಳಿ ಮೂಡಕ್ಕೆ ಬಂದಿಯಲ್ಲ. ಅಮ್ಮ ಬೇರೆ ಫೋನ್ ಮಾಡ್ತಾ ಇದ್ದಾರೆ, ನಾನು ಆಮೇಲೆ ಮಾಡ್ತೀನಿ, ಇಡಪ್ಪ ಫೋನ್ ನೀನು. ಹಾಂ ಹೇಳಮ್ಮ, ರೀಚ್ ಆದ್ಯಾ? ಹ್ಞೂ ಕಣ, ಇವಾಗ ಬಂದೆ. ನಿಂದು ಊಟ ಆಯ್ತಾ? ಇಲ್ಲ ಕಣಮ್ಮ, ಮಾಡಬೇಕು. ಅದಿರಲಿ ಅಮ್ಮ, ನೀನು ಅಪ್ಪನು ಯಾವ ಇಸ್ವಿಲ್ ಮದುವೆ ಆಗಿದ್ದು? 1990 ಅನ್ಸುತ್ತೆ ಕಣ. ಓ, ಮತ್ತೆ ನಾನು ಹುಟ್ಟಿದ್ದು? ಯಾಕೋ, ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ಯಾ? ಶಾಸ್ತ್ರ ಏನಾದರೂ ಕೇಳ್ತಿದ್ಯೇನೋ? ಸುಮ್ಮನೆ ಹಂಗೆ ಕೇಳ್ದಮ್ಮ. ನೀನು ಹುಟ್ಟಿದ್ದು 1991 ಅನ್ಸುತ್ತೆ ಕಣ. ಸರಿ ಆಯಿತು, ನೀ ಮಲ್ಕೋ, ನಾನು ಬೆಳಿಗ್ಗೆ ಫೋನ್ ಮಾಡ್ತೀನಿ. ಬಾಯ್ ಕಣಮ್ಮ. ಹಲೋ ಹಲೋ. ಕಳ್ಳನ ಮಗ ನಮ್ಮಪ್ಪ ಗ್ಯಾಪೇ ಕೊಡಲಿಲ್ಲ ಒಂದೇ ವರ್ಷಕ್ಕೆ. ಹೀಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಇವತ್ತು ನೈಟೆಲ್ಲ ಫುಲ್ ಜಾಗರಣೆ ಮಾಡಿಬಿಡ್ಬೇಕು. ಏನಪ್ಪ ವೆದರು ಇಷ್ಟೊಂದು ಕೋಲ್ಡ್ ಆಗಿದೆ. ಚಿನ್ನ ಚಿನ್ನ, ಏನು ಅದಲ್ಲ, ಈ ಚಳಿಲಿ ಒಂದು ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಕಾಫಿ ಸ್ಟ್ರಾಂಗ್ ಆಗಿರಲಿ. ನಾನು ಮಾಡಬೇಕಾ? ಇಲ್ಲ, ನಾನೇ ಮಾಡ್ತೀನಿ. ಸ್ಟ್ರಾಂಗ್ ಆಗಿರಲಿ, ಸ್ವಲ್ಪ ಸಕ್ಕರೆ ಜಾಸ್ತಿ. ನೀನು ತುಂಬ ವೀಕ್ ಅಲ್ವಾ, ಅದಕ್ಕೆ ಸ್ಟ್ರಾಂಗ್ ಆಗಿ ಮಾಡ್ತೀನಿ. ಎಲ್ಲ ಹಾಳು ಮಾಡ್ತಾ ಬೆಳಿಗ್ಗೆ ತಲೆ ತಿಂತಾನೆ. ನಾನೇ ವೀಕಾ? ಕಾಫಿ ಬರಲಿ, ನಾನೆಷ್ಟು ಸ್ಟ್ರಾಂಗ್ ಅಂತ ತೋರಿಸ್ತೀನಿ ಇವತ್ತು.
ಕಾಫಿ ಹೆಂಗೆ ಮಾಡೋದು? ಕಾಫಿ ಬೀಜ ಹಾಕ್ಬೇಕಾ ಪುಡಿ ಹಾಕ್ಬೇಕಾ? ಎಲ್ಲಿದೆ? ಯಾವ ಕಲರ್ ಇದೆ ಕಾಫಿ ಪುಡಿ? ಎಲ್ಲಿ ಹುಡ್ಕೋದಪ್ಪ? ನಂಗೆ ಬೇರೆ ಕಾಫಿ ಮಾಡಕ್ಕೆ ಬರಲ್ಲ. ಸ್ಟ್ರಾಂಗ್ ಆಗಬೇಕಂತೆ. ಇದೇನಾ? ಅಯ್ಯೋ ದೇವ್ರೇ, ಇದೇನಿದು? ಏನು ಮಾಡ್ತಾವಳೆ? ಚಿನ್ನ, ಏನು ಹುಡುಕ್ತಾ ಇದೀಯಾ? ಅದು ಕಾಫಿ ಪೌಡರ್. ಓ, ಕಾಫಿ ಪೌಡರಾ? ಇದೆ, ಬೇಗ ಮಾಡು. ಹಾಲು ಸ್ವಲ್ಪ ಕಡಿಮೆ ಹಾಕು. ಸಕ್ಕರೆ ಇಲ್ಲೇ ಹಿಡ್ಕೊಂಡು ಕೇಳ್ತಾ ಇದೀಯಾ? ಓ, ಇದು ಸಕ್ಕರೆನಾ? ನಾನು ಉಪ್ಪಂತ ಅನ್ಕೊಂಡಿದ್ದೆ. ಹೌದು, ಕಾಫಿ ಪೌಡರ್ ಫಸ್ಟ್ ಹಾಕ್ಬೇಕಾ ಇಲ್ಲ ಸಕ್ಕರೆ ಫಸ್ಟ್ ಹಾಕ್ಬೇಕಾ? ಎರಡು ಒಟ್ಟಿಗೆ ಹಾಕು. ಹಾಕ. ಈಗ ಓ, ಲೋವೆಸ್ಟ್ ಪ್ರೈಸಸ್. ಅದೇನು ಕಾಫಿ ಮಾಡ್ತಾಳೋ ಏನೋ ನನ್ನ ಕರ್ಮ. ಕಾಫಿ. ಹಾ, ಲೇ ಚಿನ್ನ, ಒಂದು ಪೆನ್ನು ಪೇಪರ್ ತಗೊಂಬಂದು ಕೂತ್ಕೊಳೆ. ನೆಮ್ಮದಿಯ ಕೂರಕ್ಕೂ ಬಿಡಲ್ಲ ನನ್ನ ಮಗ. ಕೂತ್ಕೋ. ನಿಂಗೆ ಏನೇನು ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಹೇಳು, ನಾನು ಲಿಸ್ಟ್ ಮಾಡ್ಕೊತೀನಿ. ಬಿಸಿಬೇಳೆ ಬಾತ್. ಬಿಸಿ ಬೇಳೆ ಬಾತ್ MTR ಸೂಪರ್ ಆಗಿರುತ್ತೆ. ಆಮೇಲೆ ಮಟನ್ ಬಿರಿಯಾನಿ. ನೀನು ನಾನ್ ವೆಜ್ ಎಕ್ಸ್ಪರ್ಟಾ? ಮಟನ್ ಬಿರಿಯಾನಿ ಹನುಮಂತುಲಂತೂ ಸಖತ್ತಾಗಿರುತ್ತೆ. ಲೇ, ನಾನು ಕೇಳಿದ್ದು ನಿನಗೇನು ಅಡುಗೆ ಮಾಡಕ್ಕೆ ಬರುತ್ತೆ ಅಂತ. ಆ್ಯಕ್ಚುಲಿ ನಂಗೆ ಅಡುಗೆನೇ ಮಾಡಕ್ಕೆ ಬರಲ್ಲ. ಹೋಗ್ಲಿ, ಕಾಫಿ ಟೀ ಆದರೂ ಮಾಡಕ್ಕೆ ಬರುತ್ತಾ? ಕಾಫಿ ಮಾಡಿದ್ದು ಇವತ್ತೇ ಫಸ್ಟು. ಯಾಕಾದರೂ ಕೇಳುತ್ತ. ಲೋ ಮಾವ, ಲೇ ನಿಮ್ಮ ಡ್ಯಾಡಿ ಹೆಣ್ಣು ನೋಡಕ್ಕೆ ಬಂದಾಗ ನಿಮ್ಮಪ್ಪ ಬೇಕರಿಂದ ಚಿಪ್ಸು ಪಪ್ಸು ತಂದು ನನ್ನ ಮಗಳೇ ಮಾಡಿದ್ದು ಅಂದಾಗಲೇ ಅರ್ಥ ಮಾಡ್ಕೊಬೇಕಿತ್ತು. ಯಾಮಾರ್ಬಿಟ್ಟೆ ಕಣೆ. ಒಂದು ವಾರ ತಾನೇ ಅಮ್ಮ ಬರ್ತಾರಲ್ಲ, ಅಲ್ಲಿ ತನಕ ಏನು ಮಾಡೋಣ? ಹಾ, ನಂಗೆ ಎಲ್ಲೆಲ್ಲಿ ಚೆನ್ನಾಗಿ ಊಟ ಸಿಗುತ್ತೆ ಅಂತ ಗೊತ್ತಿದೆ. ಪ್ರತಿದಿನ ನಾವು ಅಲ್ಲೇ ಹೋಗ್ತಾ ಇದ್ವಿ. ಒಂದು ಕೆಲಸ ಮಾಡೋಣ, ಟೊಮ್ಯಾಟೋಲ್ ಆರ್ಡರ್ ಮಾಡೋಣ. ಓಹೋ, ಮೇಡಮ್ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲ ನನ್ನ ಕರ್ಮ. ನೀವು ಬೇಸರ ಮಾಡ್ಕೋಬೇಡಿ. ಅಂದರೆ ಬೇಕಾದರೆ ಯೂಟ್ಯೂಬ್ ನೋಡಿ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಬೇಡಮ್ಮ ತಾಯಿ, ನೀನು ಮಾಡಿಕೊಟ್ಟಿರೋ ಕಾಫಿ ಕುಡಿದ ಮೇಲೆ ಮತ್ತೊಂದು ಪ್ರಯೋಗಕ್ಕೆ ನಾನು ರೆಡಿ ಇಲ್ಲ. ಟೊಮೊಟೊದಲ್ಲೇ ಆರ್ಡ್ರ್ ಮಾಡೋಣ. ಮಾಡ್ತೀನಿ. ಬಂದೇನೋ? ಎಷ್ಟು? 2:30. 2:30. ಹಾಂ. ಏನು ಸರ್, ನ್ಯೂಲಿ ಮ್ಯಾರಿಡಾ? 1 ಸೆಕೆಂಡ್ ವೇಸ್ಟ್ ಮಾಡಲ್ಲ ಅನ್ಸುತ್ತೆ. ಮದುವೆ ಆಗಿದೆಯೇನೋ? ಇಲ್ಲ ಸರ್, ಯಾಕೆ? ಆಗು ಮಗನೇ, ಗೊತ್ತಾಗುತ್ತೆ. ಕಳಿಸಿದ್ದೀನಿ, ಕಳಿಸ್ಕೊ. ಥ್ಯಾಂಕ್ ಯು ಸರ್. ಮದುವೆ ಅಂತ ಬ್ಯಾಚುಲರ್ಸ್ ಚೆಲ್ಲಾಟ, ನಮ್ಮ ಫ್ರೆಂಡ್ಸ್ ಅಂತ. ಸರ್, ಒಳ್ಳೆ ಕೊಡು. ಸರ್, ಟೊಮೊಟೊ ಆರ್ಡರ್. ಎಷ್ಟು? 850. ಸರಿ, ಕೊಡು. ಆರ್ಡರ್ ಸರ್, 5:30. ಮತ್ತು ನೀನೇ ಬಂದಿಯೇನೋ? 450. ಸರಿಯಪ್ಪ. ಸರ್, ಆರ್ಡರ್ ಸರ್, ಎಷ್ಟು? 650 rupees ಸರ್.
650 ಕಳಿಸಿದ್ದೀನಿ ಕಣ. ಎಲ್ಲಿಗೆ ಹೋಗ್ತಾ ಇದೀಯಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ. ಕೂದ್ಲು ಯಾಕೆ ತೆಗೆದುಕೊಂಡಿದೆ? ಹೇರ್ ಜೆಲ್ ಹಾಕೋತಾನೆ? ಹಾ, ನೀನು ಕಡ್ಕೊಂಡೆ ಥ್ರಿಲ್ ಆಗಿದ್ದೀನಿ. ನಿನ್ನ ಜೆಲ್ ಬೇರೆ ಕೇಡು. ತಿಂಡಿ ಏನಿದೆ? ತಿಂಡಿ ಮನೆಯಿಂದನೇ ತರಿಸಿರೋದು ಬೆಣ್ಣೆ ಮುರ್ಕು, ತಿನ್ನು. ನೀನೇ ಕುತ್ಕೊಂಡು ಮುಕ್ಕು. ವಟ ವಟ ಅಂತ ಇರ್ತಾನೆ ಹೋಗ್ಲು. ತಿನ್ನಕ್ಕೆ ಬಿಡ. ತಿಂಡಿ ಮನೆಯಿಂದ ತಿನ್ನಕ್ಕೂ ಪುಣ್ಯ ಇರಬೇಕು. ಎಲ್ಲಿ ಕೇಳ್ಕೊಂಬಂದಿದ್ದಾನೆ? ನಾನೇ ತಿಂತೀನಿ. ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಓ, ಒಟ್ಟಿಗೆ ಲಂಚ್ ಮಾಡೋಣ ಅಂತನಾ? ಕೆಲಸ ರಿಸೈನ್ ಮಾಡಿದೆ. ಅಯ್ಯೋ, ಯಾಕೆ? ಆಫೀಸ್ಗೆ ಹೋದ್ರೆ ಜೊತೆಲಿರಕ್ಕಾಗಲ್ಲ ಅಂತ ಅಲ್ವಾ? ವರ್ಕ್ ಫ್ರಮ್ ಹೋಮ್ ಇದ್ದಿದ್ರೆ 24 hours ಒಟ್ಟಿಗೆ ಇರ್ಬೋದಿತ್ತು. ಇನ್ನು ಮುಂದೆ ಬರೀ ಫೀಲ್ಡ್ ವರ್ಕೆ. ಹಾಗಾದ್ರೆ ಏನಾದರೂ ಸಮಥಿಂಗ್ ಸ್ಪೈಸಿ ಆರ್ಡರ್ ಮಾಡೋಣ? ನೀನು ಕಡ್ಕೊಂಡು ಆಲ್ರೆಡಿ ಜೀವನಕ್ಕೆ ಬೆಂಕಿ ಬಿದ್ದಿದೆ. ಇದ್ರ ಮಧ್ಯೆ ಸ್ಪೈಸಿ ಬೇರೆ ಕೇಡು. ತಣ್ಣಗೊಂದು ಲೋಟ ಮಜ್ಜಿಗೆ ಕೊಡಮ್ಮ ಸಾಕು. ನೀನು ಯಾವತ್ತು ಹಾಲು ಮೊಸರು ಅಷ್ಟೇ ತರೋದು, ಮಜ್ಜಿಗೆ ತರಲ್ಲ. ಟೊಮೆಟೊದಿಂದ ಮಜ್ಜಿಗೆ ಆರ್ಡರ್ ಮಾಡ್ಲಾ? ಹನ್ನೊಂದು ಕಾಲ. ನೀನು ಆಫೀಸ್ಗೆ ಹೋದ್ಯಾ? ಇಲ್ಲ, ನೀನು ಸಹ ಇದ್ದಿದ್ರೆ ಇಬ್ರಿಗೂ ಸೇರಿಸಿ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡೋಣ ಅಂತ ಇದ್ದೆ. ರೀ, ಬಿಸಿಬೇಳೆ ಬಾತ್ ಬಂದಿದೆ, ಬೇಗ ಬಂದ್ಬಿಡಿ. ಬಿಸಿ ಇದ್ದಾಗಲೇ ತಿನ್ಬೇಕು. ಎಷ್ಟು? 850.